ಇವತ್ತು 98ನೇ ಮಾಸಿಕ ಸಭೆಯನ್ನ ನಾವು ಲಾಲ್ಬಾಗ್ ಆವರಣದಲ್ಲಿ ನಡೆಸ್ತಾ ಇದ್ದೇವೆ. ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ EPS ಪಿಂಚಣಿದಾರರಿಗೆ ಸ್ವಾಗತ ಬಯಸ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಖಜಾಂಚಿ ಶ್ರೀ ಡೋಳಪ್ಪನವರು ಬಂದಿದ್ದಾರೆ, ಶ್ರೀ ನಾಗರಾಜರವರು ಬಂದಿದ್ದಾರೆ, ಶ್ರೀ ಮನೋಹರ್ ಅವರು ಬಂದಿದ್ದಾರೆ, ಹಾಗೂ ನಮ್ಮ ಎಲ್ಲ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ. ಚಿಕ್ಕಬಳ್ಳಾಪುರ KSRTC ಟ್ರಸ್ಟ್ನ ಕೆಲವು ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ. ಸ್ನೇಹಿತರೆ, ಮುಖ್ಯವಾಗಿ 2-3 ಅಂಶಗಳ ಬಗ್ಗೆ ನಾನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ, ಮೊನ್ನೆ PF ಕಚೇರಿನಲ್ಲಿ ನಾವು ನಡೆಸಿರ್ತಕ್ಕಂಥ ಪ್ರತಿಭಟನಾ ಕಾರ್ಯಕ್ರಮ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ತಾವು ಎಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಕೂಡ ವೀಕ್ಷಣೆ ಮಾಡಿದ್ದೀರಾ. ಯಾಕೆ ಅಂತ ಅಂದ್ರೆ, ಒಂದು ಸಂಸ್ಥೆ ಅಂದ್ರೆ PF ಕಚೇರಿನಲ್ಲಿ ನಾವು ಪದ ಸಂಚಲನ ಮಾಡ್ತಾ ಧಿಕ್ಕಾರದ ಘೋಷಣೆ ಕೂಗ್ತಾ ಆ ಒಂದು ಆವರಣದಲ್ಲಿ ನಡೆಸಿರ್ತಕ್ಕಂಥ ಪ್ರತಿಭಟನೆ ಎಲ್ಲಾ ಮಾಧ್ಯಮಗಳಲ್ಲಿ ಬಂದಿದೆ. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಪೇಪರ್ ಕೂಡ ಬಂದಿದೆ. ಜೊತೆಗೆ ಎಲ್ಲ ಯೂಟ್ಯೂಬ್ನಲ್ಲಿ, ಯಾಕೆಂದ್ರೆ ನಮ್ಮ ಈ ನಟರಾಜ್ ಪತ್ರಕರ್ತರು ಏನಿದ್ದಾರೆ ಅದನ್ನ ಒಂದು ಯೂಟ್ಯೂಬಲ್ಲೂ ಟ್ವಿಟರ್ಲೆಲ್ಲ ಅದನ್ನ ಹಾಕಿದ್ರು. ಅದನ್ನ ಇಡೀ ದೇಶಾದ್ಯಂತ ವೀಕ್ಷಣೆ ಮಾಡಿದ್ದಾರೆ. ಯಾಕೆ ಅಂತ ಅಂದ್ರೆ, ಯೂಟ್ಯೂಬ್ನಲ್ಲಿ ಬರ್ತಕ್ಕಂಥ ವಿಷಯಗಳು ಎಲ್ಲರೂ ಕೂಡ ನೋಡ್ತಾರೆ. ದೇಶದಲ್ಲಿ ಇರ್ತಕ್ಕಂಥ ಎಲ್ಲ EPS ಪಿಂಚಣಿದಾರರು ಕೂಡ ನೋಡ್ತಾರೆ. ಇವೆಲ್ಲವೂ ಕೂಡ ವಾಸ್ತವಾಂಶ. ಯಾಕೆ ಅಂತ ಅಂದ್ರೆ, ಮೊನ್ನೆ ನಡೆಸಿರ್ತಕ್ಕಂಥ ಪ್ರತಿಭಟನಾ ಕಾರ್ಯಕ್ರಮದ ಒಂದು ಕೂಗು ದೆಹಲಿ ಮುಟ್ಟಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ, ಮಾರ್ಚ್ 2ನೇ ತಾರೀಕು CBT ಸಭೆ ಇದೆ. CBT ಸಭೆಯಲ್ಲಿ ನಾವು ಏನು ನಮ್ಮ ಮನವಿ ಪತ್ರ ತಾವೆಲ್ಲ ಓದಿದ್ದೀರಾ. 5 ಪುಟಗಳ ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೇವೆ. ನಮ್ಮ ಮನವಿ ಪತ್ರದಲ್ಲಿ ನಾವು ಉಲ್ಲೇಖಿಸಿರ್ತಕ್ಕಂಥ ಅಂಶಗಳು ಏನು ಅಂತ ಅಂದ್ರೆ, ನಮ್ಮ ಒಂದು ಬೇಡಿಕೆ ಏನು 7500 DA ಮತ್ತೆ ಮೆಡಿಕಲ್ ಅಲವೆನ್ಸ್, ಇದನ್ನ ನೀವು ಈಡೇರಿಸಲೇಬೇಕು. ಈ ಒಂದು CBT ಸಭೆಯಲ್ಲಿ ಅವ್ರಿಗೆ ಅವಕಾಶ ಇದೆ. ಅವ್ರೇನಾದ್ರು ಒಂದ್ ವೇಳೆ ಯಾವುದೇ ಕಾರಣದಲ್ಲಿ ಏನಾದ್ರೂ ನಮ್ಮ ಸಬ್ಜೆಕ್ಟ್ ಮ್ಯಾಟರ್ನ ಮಂಡಿಸಲಿಲ್ಲ ಅಂತ ಅಂದ್ರೆ, ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ. ಉಗ್ರ ಹೋರಾಟ ಅಂತ ಅಂದ್ರೆ, ಫ್ರೀಡಂ ಪಾರ್ಕ್ ಇದೆ. ಫ್ರೀಡಂ ಪಾರ್ಕ್ ನ ಯಾತಕ್ಕೆ ಇಟ್ಟಿದ್ದಾರೆ ಅಂತ ಅಂದ್ರೆ, ಹೋರಾಟ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ಏನ್ ಬೇಕಾದ್ರೂ ಇದು ಮಾಡಬಹುದು. ಆ ಒಂದು ದೃಷ್ಟಿಯಿಂದ ಸ್ನೇಹಿತರೆ, ನಾವು ನಮ್ಮ ಒಂದು ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಅಂದ್ರೆ 2ನೇ ಬಜೆಟ್ ಅಧಿವೇಶನದವರೆಗೂ ಕಾಯ್ತೀವಿ. 2ನೇ ಬಜೆಟ್ ಅಧಿವೇಶನದಲ್ಲಿ ಒಂದು ವೇಳೆ ಮನ್ಸುಖ್ ಮಾಂಡವೀಯ, ನಿರ್ಮಲಾ ಸೀತಾರಾಮನ್ ಅವ್ರೇನಾದ್ರು ಕ್ರಮ ಕೈಗೊಳ್ಳಿಲ್ಲ ಅಂತ ಅಂದ್ರೆ, ನಮ್ಮ ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಅಂತ ಅಂದ್ರೆ, ನಾವು ನಮ್ಮ ಹೋರಾಟವನ್ನ ಏಪ್ರಿಲ್ 2ನೇ ತಾರೀಕು ಕಳೆದ ನಂತರ ಶುರು ಮಾಡ್ತೀವಿ. ಯಾಕೆ ಅಂತ ಅಂದ್ರೆ, ನಾವು ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ದೇವೆ. 11 ವರ್ಷಗಳಿಂದ ಸತತವಾಗಿ ನಾವು ಈ ರೀತಿಯಾದ ಒಂದು ಹೋರಾಟ ಮಾಡಿ ನಮ್ಮ ಒಂದು ಇದನ್ನ ಬೇಡಿಕೆಯನ್ನು ಮಂಡಿಸಿದ್ರು ಕೂಡ ಸರ್ಕಾರ ನಿರ್ಲಕ್ಷ್ಯ ವಹಿಸಿರುವುದು ಅತ್ಯಂತ ಖಂಡನೀಯ. ಇದು ಯಾಕೆಂತಂದ್ರೆ, ಸರ್ಕಾರ ಏನ್ ನಡೀತಾ ಇದೆ, ಪ್ರಜೆಗಳ ಒಂದು ಏನು ಸೌಲಭ್ಯ, ಅವರ ಒಂದು ಅಹವಾಲು ಏನಿದೆ ಅದನ್ನೆಲ್ಲ ಅವ್ರು ನೋಡ್ಬೇಕು. 38 ಮನವಿ ಪತ್ರ ಕೊಟ್ಟಿದೀವಿ ಅಂತ ಅಂದ್ರೆ ಏನು ಇದು ಅರ್ಥ? ಇದು ಸರ್ಕಾರ ಏನ್ ಮಾಡ್ತಾ ಇದ್ದಾರೆ? ಸರ್ಕಾರ ಗೊತ್ತಿಲ್ವಾ ಇದು? ನಿವೃತ್ತರಿಗೆ ನಾವು ಕೊಡ್ತಕ್ಕಂಥ ಇದು ಏನು ಅಂತಕ್ಕಂಥದ್ದು ತಿಳುವಳಿಕೆ ಇಲ್ವ ಅವರು? ಅವ್ರು ಮಾತ್ರ ಬೇಕಾದ ಫೆಸಿಲಿಟೀಸ್ ತಗೋತಾರೆ. ಅವ್ರು ಪಾರ್ಲಿಮೆಂಟ್ನಲ್ಲಿ, ವಿಧಾನಸಭೆಯಲ್ಲಿ ಬಿಲ್ಲನ್ನ ಡಿಸ್ಕಷನ್ ಮಾಡಿದ್ರೆ 5 ನಿಮಿಷಕ್ಕೆ ಅದು ಹಲವಾಗ್ಬಿಡುತ್ತೆ. ಆದ್ರೆ ನಿವೃತ್ತ ನೌಕರರಿಗೆ 10 ವರ್ಷ ಆದ್ರೂ ಕೂಡ ಅವ್ರು ಏನು ಕ್ರಮ ಕೈಗೊಳ್ಳಲ್ಲ ಅಂತ ಅಂದ್ರೆ, ಇದೇನಿದ್ರದ್ದು ನಾವು ಅರ್ಥ ಏನಿದ್ರದ್ದು? ಯಾಕೆ ಅಂತ ಅಂದ್ರೆ, ನಾವು ಸಾಕಷ್ಟು ಸಂಯಮ ಮತ್ತೆ ಸೈರಣೆಯಿಂದ ಹೋಗ್ತಾ ಇದ್ದೀವಿ. ಆದ್ರೆ ಇನ್ನ ನಾವು ಕಾಯಕ್ ತಯಾರಿಲ್ಲ. ನಮ್ಮ ಒಂದು ಶಕ್ತಿ ಬಲನ ನಾವು ಫ್ರೀಡಂ ಪಾರ್ಕ್ ನಲ್ಲಿ ತೋರಿಸ್ತೀವಿ. ಯಾಕೆ ಅಂತ ಅಂದ್ರೆ, ಇವತ್ತು ಯಾವುದೇ ಮಾಧ್ಯಮಗಳಲ್ಲಿ ಈಗ ಹೋರಾಟನ ಹರಿಹರ ದಾವಣಗೆರೆಯಲ್ಲೇ ಮಾಡಿ ಅಥವಾ ಕಲ್ಕತ್ತಾದಲ್ಲಿ ಮಾಡಿ, ಪಂಜಾಬ್ನಲ್ಲಿ ಮಾಡಿ, ನೀವು ಯಾವುದೇ ರಾಜ್ಯದಲ್ಲಿ ಮಾಡಿದ್ರು ಕೂಡ ಅದು ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟುತ್ತೆ. ಇಂತಹ ಒಂದು ಮಾಧ್ಯಮ ಯುಗದಲ್ಲಿ ಯಾವುದೇ ಪ್ರತಿಭಟನೆ, ಯಾವುದೇ ಒಂದು ಸಮಾವೇಶ, ಯಾವುದೇ ಒಂದು ಕಾರ್ಯಕ್ರಮ ಇವೆಲ್ಲವೂ ಕೂಡ ಮಾಧ್ಯಮದಲ್ಲಿ ಪ್ರಸಾರ ಆಗುವ ಮೂಲಕ ಇದು ದೆಹಲಿ ತಲುಪುತ್ತೆ. ಮತ್ತೆ ಸಂಬಂಧಪಟ್ಟವರು ಕ್ರಮ ವಹಿಸಲಿಕ್ಕೆ ಅವಕಾಶ ಇದೆ. ಇದು ಆ ದೃಷ್ಟಿಯಿಂದ ಸ್ನೇಹಿತರೆ, ನಾವು ಯಾರು ಕೂಡ ಇಂಜರಿ ಅಲ್ಲ.